ಭೀಮಾ ನದಿ ನೀರು ಇಡೀ ಕಲ್ಯಾಣ ಕರ್ನಾಟಕವನ್ನೇ ನಡುಗಿಸುತ್ತಿದೆ. ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲೂ ಪ್ರವಾಹ ತಂದಿದೆ. ಇದರ ನಡುವೆ ಮಳೆ ಅಬ್ಬರಕ್ಕೆ ಬೆಳಗಾವಿ ಜನ ಕೂಡ ತತ್ತರಿಸಿದ್ದಾರೆ. ಭೀಮಾ ನದಿ ರಣಾರ್ಭಟ, ಸೊಲ್ಲಾಪುರ ವಿಜಯಪುರ ಸಂಪರ್ಕ ಬಂದ್. ಎರಡು 3 ಮೀಟರ್ ವಿಸ್ತಾರಗೊಂಡ ಭೀಮಾ ನದಿ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸುತ್ತಿದೆ. ವಿಜಯಪುರ ಜಿಲ್ಲೆಯಲ್ಲೂ ಎಡಬಿಡದೆ ಮಳೆಯಾಗ್ತಿದೆ. ಇದೇ ಮಳೆಗೆ ಭೀಮಾ ನದಿ ಹಿಂದೆಂದೂ ಕಾಣದಷ್ಟು ನೀರನ್ನ ಹೊತ್ತು ತರ್ತಿದೆ. ಭೀಮಾ ನದಿ ಕಿಲೋಮೀಟರ್ ವರೆಗೂ ಹೇಗೆ ವಿಸ್ತಾರಗೊಂಡಿದೆ ನೋಡಿ. ವಿಜಯಪುರ ಸೊಲ್ಲಾಪುರ ಹೆದ್ದಾರಿ ಭೀಮೆಯ ಒಡಲು ಸೇರಿದ್ದು ಸಂಪರ್ಕವೇ ಬಂದ್ ಆಗಿದೆ. ಕಿಲೋಮೀಟರ್ ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಭೀಮೆ ಅಬ್ಬರ ಮುಳುಗಿದ ಕುಮಸಗಿ ಗ್ರಾಮ. ವಿಜಯಪುರ ಜಿಲ್ಲೆ ಇಂಡಿ ಹಾಗೂ ಆಲಮೇಲ ತಾಲೂಕಿನಲ್ಲಿ ಭೀಮಾ ನದಿ ಪ್ರವಾಹ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಕ್ಕೆ ನದಿ ನೀರು ಹೊಕ್ಕಿದ್ದು 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸುರಿಯೋ ಮಳೆ ನಡುವೆ TV9 ತಂಡ ಮಾಡಿರೋ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ. ಜಿಲ್ಲೆಯ ಜನ ಇದೀಗ ಭೀಮೆಯ ಪ್ರವಾಹಕ್ಕೆ ಅಕ್ಷರಶಃ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕುಮಸಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ಜಲಾವೃತವಾಗಿದ್ದು, ಇದ್ದ ಸ್ಥಿತಿಯಲ್ಲೇ ಬಿಟ್ಟು ಸುರಕ್ಷಿತವಾದ ಸ್ಥಳಕ್ಕೆ ತೆರಳಿದ್ದಾರೆ. 100 ಎಕರೆ ಜಮೀನು ಸಹ ಇಲ್ಲಿ ಜಲಾವೃತವಾಗಿದೆ. ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಶಾಸಕರು ಸ್ಥಳಕ್ಕೆ ಬಂದಿಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ರು. ಸುಮಾರು ಒಂದು 50 ಮನೆಗಳು ಏನಪ್ಪಾ ಅಂದ್ರೆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾವೆ. ಇವತ್ತು ಶಾಸಕರು ಇನ್ನೂವರೆಗೂ ಭೇಟಿ ನೀಡಿಲ್ಲ. ಇವತ್ತು ಜಿಲ್ಲಾಧಿಕಾರಿಯೂ ಕೂಡ ಭೇಟಿ ನೀಡಿಲ್ಲ. ಆಲಮೇಲ ತಾಲೂಕಿನ ತಾವರಖೇಡ ಗ್ರಾಮದಲ್ಲಿ ತೋಟದ ಮನೆಯಲ್ಲಿ ಸಿಲುಕಿದ್ದ 8 ಜನರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಳೆಯಾರ್ಭಟ, ಗೋಕಾಕ್ ರಸ್ತೆಗಳು ಜಲಾವೃತ. ಪಶ್ಚಿಮ ಘಟ್ಟ ಸೇರಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾಮಳೆ ಮುಂದುವರೆದಿದ್ದು, ಗೋಕಾಕ್ ನಗರದ ಮಾಲದೆನ್ನಿ ಕ್ರಾಸ್ ರಸ್ತೆ ಜಲಾವೃತವಾಗಿತ್ತು. ನವಿಲುತೀರ್ಥ ಡ್ಯಾಂ ಮತ್ತೊಮ್ಮೆ ಭರ್ತಿಯಾಗಿದ್ದು 1500 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಇನ್ನು ಸವದತ್ತಿ ತಾಲೂಕಿನ ಹೊಸೂರು ಬಳಿ ಸೇತುವೆ ಜಲಾವೃತವಾಗಿದ್ದು, ಬೈಲಹೊಂಗಲ ಮುನವಳ್ಳಿ ಸಂಪರ್ಕ ಕಡಿತವಾಗಿದೆ. ಯಾದಗಿರಿಯಲ್ಲೂ ಭೀಮೆ ಪ್ರವಾಹ, ಜನರ ಸ್ಥಳಾಂತರ. ಯಾದಗಿರಿ ಜಿಲ್ಲೆಗೂ ಭೀಮೆ ಕಂಟಕ ತಂದಿದ್ದಾಳೆ. ಶಹಾಪುರ ತಾಲೂಕಿನ ಹುರಸಗುಂಡಿಗಿ ಗ್ರಾಮಕ್ಕೆ ಭೀಮಾ ನದಿ ನೀರು ನುಗ್ಗಿದ್ದು, ಹಲವರು ಸ್ಥಳಾಂತರವಾಗಿದ್ರೆ ಕೆಲವರು ಇಲ್ಲೇ ಸಂಕಷ್ಟದಲ್ಲಿದ್ದಾರೆ. ಇನ್ನು ಯಾದಗಿರಿಗೆ ನೀರು ಸರಬರಾಜು ಮಾಡೋ ಜಾಕ್ವೆಲ್ ಕೂಡ ಮುಳುಗಡೆಯಾಗಿದ್ದು, ಯಾದಗಿರಿ ಜನರಿಗೆ ನೀರಿನ ಸಂಕಷ್ಟ ಎದುರಾಗಿದೆ. ಇತ್ತ ವಡಗೇರ ತಾಲೂಕಿನ ನಾಯ್ಕಲ್ ಬಳಿ ಸೇತುವೆ ಮುಳುಗಿ ಸಂಪರ್ಕ ಬಂದ್ ಆಗಿದೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನೈಕಲ್ ಗ್ರಾಮದ ಹೊರಭಾಗದಲ್ಲಿದ್ದೀನಿ. ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಇದೇ ಒಂದು ಭೀಮಾ ನದಿ ತೀರದಲ್ಲಿರುವಂಥ ಹಲವು ಸೇತುವೆಗಳ ಸಹಿತ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು. ಸದ್ಯ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನೈಕಲ್ ಗ್ರಾಮದ ಹೊರಭಾಗದಲ್ಲಿರುವಂಥ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವಂಥ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಹೀಗೆ ಭೀಮಾ ನದಿ ನೀರು ವಿಜಯಪುರದಿಂದ ಯಾದಗಿರಿವರೆಗೂ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ವಿಜಯಪುರದಿಂದ ಅಶೋಕ್, ಬೆಳಗಾವಿಯಿಂದ ಸಹದೇವ್ ಜೊತೆ ಅಮೀನ್, TV9 ಯಾದಗಿರಿ.